ಮಾತು ಉಳಿಸ್ಕೊಳ್ಳೋಂಥ ಟೈಮ್ ಬಂದಿದೆ. ನೀನು ಬರೋಕ್ಕಾಗಲ್ಲ ಅಂತ ಗೊತ್ತು. ಒಬ್ರು ನಾನು ನಿನ್ನ ಹತ್ರ ಕರ್ಕೊಂಡು ಬರಬೇಕು. ನೀನೇನು ಹೇಳ್ತೀಯೋ ಅದನ್ನೇ ಮಾಡ್ತೀನಿ. ಏರ್ಪೋರ್ಟ್ ಪಾರ್ಕಿಂಗಲ್ಲಿ 3 ಗಾಡಿಗಳು ಇಟ್ಟಿದ್ದೀನಿ. ಏರ್ಪೋರ್ಟ್ ಪಕ್ಕದ ಗಲ್ಲಿಲಿ 2 ಕಾರು 1 TT. ಬಂಡ್ರೋ ಯಾರು ನೀವು? No! 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 Leave me! No! ಬಂಡ್ರೋ ಹೋಗೋ चल पीछे कर। ಮಾತಾಡು. ಟೈಮ್ ಇಲ್ಲ, ಹುಷಾರಾಗಿ ಕೇಳಿಸ್ಕೋ. ಹತ್ಯ ಮುಂದಿದಾನಲ್ಲ, ಅವನು ಹೇಳಿದಾಗ ಮಾಡು. ಆದಷ್ಟು ಬೇಗ ಆಚೆ ಕರ್ಕೊಂಡ್ ಬರ್ತೀನಿ ಬಂಗಾರ. ಎಂಥ ಪರಿಸ್ಥಿತಿನಲ್ಲೂ ನೀನ್ ನನಗೆ ಫೋನ್ ಮಾಡ್ಬೇಡ. No, Dad! Listen to me, Dad! No. We need to call the cops. We need to call the cops, please. You don't understand. ನೀನು ಮೊದಲು ಇಂಡಿಯಾಗೆ ಬರಬಾರ್ದಾಗಿತ್ತು. ಬಂದ್ಬಿಟ್ಟಿದ್ಯಾ. ಇಲ್ಲೇನು ನಡೀತಿದೆ ಅಂತ ನಿನ್ಗೆ ಗೊತ್ತಿಲ್ಲ. ಹೇಳಿದ್ರು ಅರ್ಥ ಆಗಲ್ಲ. ಅರ್ಥ ಮಾಡ್ಸೋಕೆ ಟೈಮೂ ಇಲ್ಲ. ಈ ಸಿಚುವೇಶನ್ನಲ್ಲಿ ಇಡೀ ಇಂಡಿಯಾದಲ್ಲೇ ನಿನ್ನನ್ನು ಕಾಪಾಡೋಕ್ಕಾಗೋದು ಒಬ್ಬರೇ, ಅಮ್ಮ. ಅಮ್ಮ ಸುಲಭವಾಗಿ ಯಾರನ್ನು ನಂಬಲ್ಲ, ಒಪ್ಪೋದು ಇಲ್ಲ. ಹೇಗಾದ್ರೂ ಮಾಡಿ ಅಮ್ಮನ ನೀನೇ ಒಪ್ಪಿಸ್ಬೇಕು. ಯಾವುದೇ ಪರಿಸ್ಥಿತಿಲೂ ನೀನು ಯಾರು ಅಂತ ಅಮ್ಮಂಗೆ ಗೊತ್ತಾಗಬಾರ್ದು. ಗುಡ್ ಈವ್ನಿಂಗ್ ಟೀಚರ್. ದಿಯಾ ಅಂತ ಬಿಜಾಪುರದ ಹುಡುಗಿ, ಕನ್ನಡ ಮಾತಾಡ್ತಾಳೆ. ನಮ್ಮ ಬ್ಯಾಂಕ್ ಮ್ಯಾನೇಜರ್ ಅಜಯ್ ಕುಮಾರ್ ಅವ್ರು ದೂರದ ನೆಂಟರು. ನಮ್ಮ ಸ್ಕೂಲ್ ಮಕ್ಕಳಿಗೆ ಇಂಗ್ಲೀಷ್ ಹೇಳ್ಕೊಡ್ತೀನಿ ಅಂತಿದ್ದಾಳೆ. ಹೆಂಗೂ ನಮ್ಮಲ್ಲ ಪೋಸ್ಟ್ ಖಾಲಿ ಇದೆಯಲ್ಲ, ಅದಕ್ಕೆ ಕರ್ಕೊಂಡು ಬಂದೆ. ನಿಮ್ಮ ಔಟ್ ಹೌಸಲ್ಲೇ ಇರ್ತಾಳೆ. ಅದು ನೀವು ಒಪ್ಕೊಂಡ್ರೇನೆ. ಏನೋದಿದೆಯಾ? ಇಂಗ್ಲೀಷ್ ಲಿಟ್ರೇಚರು. ಈ ಹುಡುಗಿ ಆಧಾರ್ ಕಾರ್ಡು, ವೋಟರ್ ID, 10th ಕ್ಲಾಸು, PUC, ಡಿಗ್ರಿ ಸರ್ಟಿಫಿಕೇಟ್ಸು ನಾನೆಲ್ಲ ಚೆಕ್ ಮಾಡಿದ್ದೀನಿ ಟೀಚರ್. ನೀವೊಂದ್ಸಲ ನೋಡ್ಬಿಡಿ. ಮುಂಚೆ ಎಲ್ಲಿ ಕೆಲಸ ಮಾಡ್ತಿದ್ದೆ? ಸಿದ್ಧಾರ್ಥ ಕಾನ್ವೆಂಟು. ಮಕ್ಕಳಿಗೆ ಪಾಠ ನೀವು ಮಾಡ್ತೀರಾ ಇಲ್ಲ ಅವಳು ಮಾಡ್ತಾಳ? ಮುಂಚೆ ಎಲ್ಲಿ ಕೆಲಸ ಮಾಡ್ತಿದ್ದೆ? ಸಿದ್ಧಾರ್ಥ ಕಾನ್ವೆಂಟ್. ಅಲ್ಲಿ ಯಾಕ್ಬಿಟ್ಟೆ? ಅದು ಅಷ್ಟು ಓದಿರೋಳು ಇಲ್ಲಿ ಯಾಕೆ ಕೆಲಸ ಮಾಡಬೇಕು ಅಂತಿದ್ಯಾ? ಅದು ಏನು ಸರ್ಪಂಚಿ, ಇವಳ ಕೈಲಾಗಲ್ಲ. ಕಳಿಸ್ಬಿಡಿ, ನಾವು ಬೇರೆಯವ್ರನ್ನ ನೋಡ್ಕೊಳ್ಳೋಣ. ಒಂದು ಹೊಸ ಊರಲ್ಲಿ ಯಾರಾದರೂ ಇರಬೇಕು ಅನ್ಕೊಳ್ಳೋದು ಆ ಊರಿಂದ ಅಲ್ಲ, ಅಲ್ಲಿರೋ ಜನರಿಂದ. ನಾನು ಊರೂರು ತಿರುಗಿ ಕೊನೆಗೆ ಇಲ್ಲಿಗೆ ಬಂದಿದ್ದೀನಿ. ಒಬ್ರನ್ನ ನಂಬೇಕು ಅಂದರೆ ನೀವೆಷ್ಟು ಯೋಚನೆ ಮಾಡ್ತೀರೋ
ನಾನು ಕೂಡ ಅಷ್ಟೇ ಯೋಚನೆ ಮಾಡ್ತೀನಿ. ನಾವಿಬ್ರು ಒಂದು ಅವಕಾಶ ತಗೊಳ್ಳೋಣ. ಸರಿ ಹೋಗ್ಲಿಲ್ಲ ಅಂದ್ರೆ ನಾನೇ ಹೊರಟೋಗ್ತೀನಿ. ಪಕ್ಕದ ಔಟ್ ಹೌಸಲ್ಲಿ ಉಳ್ಕೋತೀಯ. ನೀನು ಹೇಳೋ ಪಾಠ ನನಗಲ್ಲ, ಮಕ್ಕಳಿಗಿಷ್ಟ ಆಗಬೇಕು. ನಿನಗೆ 3 ದಿನ ಟೈಮ್ ಕೊಡ್ತೀನಿ. ಮಕ್ಕಳಿಗಿಷ್ಟ ಆಗಲಿಲ್ಲ ಅಂದರೆ 4ನೇ ದಿನ ನೀನೇ ಹೊರಟೋಗ್ಬೇಕು. ಏಯ್ ಎದ್ದಳ್ರು. ನಾಳೆ ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಡು ಬರದೆ ಹೋದ್ರು, ನೀವು ಸ್ಕೂಲಿಗೆ ಬರದೆ ಹೋದ್ರು ನಾನೇ ಬಂದು ಸಾಯಿಸ್ಬಿಡ್ತೀನಿ. ಹೋಗ್ರಿ. ಯಾಕ್ರೋ ಸುಳ್ಳು ಹೇಳ್ತೀರಾ? ಅಷ್ಟಕ್ಕೂ ಸುಳ್ಳು ಯಾರು ಹೇಳಿದ್ರು? ಏಯ್ ಹೋಗ. ಚಿಕ್ಕ ಮಕ್ಕಳು ಕಾಯಿಸಿರೋ ಕಬ್ಬಣ ಇದ್ದಾಗೆ, ಸರಿಯಾಗಿ ತಟ್ಟಿದ್ರೆ ಬೆಳಕು ಕೊಡೋ ದೀಪದ ಸ್ತಂಭಗಳಾಗ್ತಾರೆ. ಸರಿಯಾಗಿ ತಟ್ಟದೆ ಹೋದ್ರೆ ರಕ್ತ ಹರಿಸೋ ಕತ್ತಿಗಳಾಗ್ತಾರೆ. ಕೈ ಕಾಲು ತೊಳ್ಕೊಂಡು ಬಾ, ಊಟ ಬಡಿಸ್ತೀನಿ. ನೀವು ಹೇಳಿದ್ದೆಲ್ಲ ಮಾಡಿದ್ದೀನಿ. ಅಮ್ಮ ಒಪ್ಕೊಂಡ್ರು. ಇನ್ನು ನನ್ನ ಬಿಟ್ಬಿಡಿ ಪ್ಲೀಸ್. ಏ ಸರ್ಪಂಚ್, ಜಸೆ ಅಣ್ಣ, ಆ ಹುಡುಗಿ ತಪ್ಪಿಸ್ಕೊಂಡ್ಬಿಟ್ಲು. ನಿನ್ನೆಯಿಂದ ಏನು ತಿಂತಿಲ್ಲ ಅಮ್ಮ. 7 ವರ್ಷದಿಂದ ಇದೇ ತರ ಕತ್ಲದಾಗ ನೆಲದ ಮ್ಯಾಲ ಸೇಡಿನ ಜೊತೆ ನಡುಕ್ತಾ ಮೂಲೆ ಕುಂತಿದ್ಯಾ. ಸೇಡಿನಾಗ ಇರೋ ಹಸಿವು ಮುಂದ ಬೇರೆ ಯಾವ ಹಸಿವು ಇರಂಗಿಲ್ಲ ಅಂತ ನನಗೆ ಗೊತ್ತು. ಆ ಕೃಷ್ಣಕಾಂತ್ ಸಿಗಲಿಲ್ಲ, ಆದ್ರ ಅವನ ಮಗಳು ಬಂದೋಳ. ನಮ್ಮವ್ರ ಕೈಯಾಗ ಹಿಡಿಯಕ್ಕಾಗ್ಲಿಲ್ಲ. ಅವಳೆಲ್ಲೇ ಇದ್ರು ಹುಡುಕಿ ನಿನ್ನ ಮುಂದ ತಂದು ನಿಲ್ಲಿಸ್ತೀನಿ. ಸೇಡ್ ತೀರಿಸ್ಕೋಬೇಕಂದ್ರ ಮೊದಲ ಉಸಿರಿರ್ಬೇಕಲ್ಲ ರಾಮ. ನಮ್ ಟೈಮ್ ಬಂದೈತಿ. ನಮ್ಮ ಟೈಮ್ ಬಂದೈತಿ.